ज्ञानरोचिपरिपूरितान्तर्बाह्याण्डकोशं हरितोपलाभम् तर्काभयेतं विधिशर्वपूर्वगीर्वाणविज्ञानदमानतोऽस्मि प्रथमो हनुमान्नाम द्वितीयो भीमयेव च पूर्णप्रज्ञस्तृतीयस्तु भगवत्कार्यसाधकः बुद्धिर्बलं यशोधैर्यं निर्भयत्वम् अरोगता अजाड्यं वाक्पटुत्वं च हनूमत्स्मरणाद् भवेत् पृथ्वीमण्डलमध्यस्थाः पूर्णबोधमतानुगाः वैष्णवा विष्णुहृदयाः तान्नमस्ये गुरुन् मम जन्माद्यस्य यतोऽन्वयादितरतश्चार्थेष्वभिज्ञस्वराट् तेने ब्रह्महृदाय आदिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि सृष्टिस्थित्यप्येहा नियतिदृशितमो बन्धमोक्षाश्च यस्मात् अस्य श्रीब्रह्मरुद्रप्रभृतिसुरनरद्वीषशत्रुत्मकस्य विष्णोर्व्यस्ताः समस्ताः सकलगुणनिधिः सर्वदोषव्यपेतः पूर्णानन्दो व्ययो यो गुरुरपि परमः चिन्तयेतं महान्तम् यं प्रव्रजन्तमनुपेतमपेतकृत्यम् द्वैपायनो विरहकातर आजुहाव सौंड प्रेति तन्मयतया तरवोऽपि नेदुः तं सर्वभूतहृदयं मुनिमानतोऽस्मि श्रीगुरुभ्यो नमः हरिः ओम् ಶ್ರೀಮದ್ಭಾಗವತದ ಚತುರ್ಥ ಸ್ಕಂಧದ 10ನೇ ಅಧ್ಯಾಯದಲ್ಲಿ ಇವತ್ತು 14ನೇ ಶ್ಲೋಕ. ಕಲ್ಪಾಂತಯೇತದಖಿಲಂ ಜಠರೇಣ ಗೃಹ್ಣನ್ ಶೇತೆ ಪುಮಾನ್ ಸ್ವದೃಗನಂತಸಖಸ್ತದಂಕೆ ಯನ್ನಾಭಿಸಿಂಧುರುಹ ಕಾಂಚನಲೋಕಪದ್ಮ ಗರ್ಭೇದ್ಯುಮಾನ್ ಭಗವತೆ ಪ್ರಣತೋಸ್ಮಿ ತಸ್ಮೈ. ಧ್ರುವ ವಾಸುದೇವನ ಸ್ತೋತ್ರವನ್ನ ಮುಂದುವರಿಸ್ತಾ ಇದ್ದಾನೆ. ಪರಮಪುರುಷನಾದಂತಹ ನೀನು ಕಲ್ಪಾಂತ ಅಂದ್ರೆ ಕಲ್ಪದ ಕೊನೆಯಲ್ಲಿ ಇಡೀ ಜಗತ್ತನ್ನ ನಿನ್ನ ಹೊಟ್ಟೆ ಒಳಗೆ ಇಟ್ಟುಕೊಂಡು ಆದಿಶೇಷನ ಜೊತೆಗೆ ಅವನ ಮಡಿಲಲ್ಲಿ ಮಲ್ಕೊಂಡಿದ್ದಿ. ಅನಂತ ಸಖಃ ತದಂಕೆ ಶೇತೆ, ಅವನ ತೊಡೆ ಮೇಲೆ, ಆದಿಶೇಷನ ತೊಡೆ ಮೇಲೆ ಇಡೀ ಜಗತ್ತನ್ನೆಲ್ಲ ನಿನ್ನ ಉದರದೊಳಗೆ ಇಟ್ಟುಕೊಂಡು ಮಲ್ಕೊಂಡಿದ್ದಿ. ಆವಾಗ ನಿನ್ನ ನಾಭಿ ಸಮುದ್ರದಲ್ಲಿ, ಯನ್ನಾಭಿ ಸಿಂಧು ರುಹ ಕಾಂಚನ ಲೋಕ ಪದ್ಮಗರ್ಭೆ, ನಾಭಿ ಎಂಬ ಸಮುದ್ರದಲ್ಲಿ ಮೂಡಿಬಂದಂತಹ ಒಂದು ಬಂಗಾರಮಯವಾದ ಲೋಕಪದ್ಮ,
ಕಾಂಚನ ಲೋಕ ಪದ್ಮ, ಬಂಗಾರದ ಒಂದು ಪದ್ಮ. ಆ ಪದ್ಮದಲ್ಲಿ ಎಲ್ಲ ಲೋಕಗಳು ಅಡಗಿದ್ದಾವೆ, ಅಂಥದ್ದು ಲೋಕ ಪದ್ಮ ಅದು. ಆ ಲೋಕ ಪದ್ಮ ನಿನ್ನ ನಾಭಿ ಕಮಲದಲ್ಲಿ ಹುಟ್ಟಿ ಬಂತು. ಆ ಲೋಕ ಪದ್ಮದ ಕರ್ಣಿಕೆಯಲ್ಲಿ ಚತುರ್ಮುಖ ಬ್ರಹ್ಮದೇವರು ಹೊಳಿತಾ ಅಲ್ಲಿ ಮೂಡಿ ಬಂದರು. ಎನ್ನಾಭಿಸಿಂಧುರುಹ ಕಾಂಚನ ಲೋಕ ಪದ್ಮ ಗರ್ಭೇ ದ್ಯುಮಾನ್, ಹೊಳಿತಾ ಇದ್ದಾರೆ ಆ ಚತುರ್ಮುಖ ಬ್ರಹ್ಮದೇವರು ಆ ನಿನ್ನ ನಾಭಿ ಕಮಲದ ಕರ್ಣಿಕೆಯ ಮಧ್ಯದಲ್ಲಿ ಮೂಡಿ ಬಂದಿದ್ದಾರೆ. ಅಂತಹ ಮೂರ್ತಿ ನೀನು. ಆ ಪದ್ಮನಾಭ ಮೂರ್ತಿಯೇ ಈಗ ನಾನು ಪ್ರತ್ಯಕ್ಷವಾಗಿ ಕಾಣ್ತಾ ಇರತಕ್ಕಂತಹ ಈ ವಾಸುದೇವ ರೂಪ ಅಂತಾನೆ. ಅಂದ್ರೆ ನಾನೇನೀಗ ಪ್ರತ್ಯಕ್ಷವಾಗಿ ನೋಡ್ತಾ ಇದ್ದೇನೆ ಈ ವಾಸುದೇವ ರೂಪವನ್ನ, ಈ ವಾಸುದೇವ ರೂಪವೇ ಹಿಂದೆ ಕಲ್ಪಾಂತದಲ್ಲಿ ಸಮಸ್ತ ಜಗತ್ತನ್ನು ಉದರದ ಒಳಗೆ ಇಟ್ಟುಕೊಂಡು ಆದಿಶೇಷನ ಮೇಲೆ ಮಲಗಿದ ರೂಪ. ಆವಾಗಲೇ ಆ ನಿನ್ನ ನಾಭಿ ಸಮುದ್ರದಿಂದ ಮೂಡಿ ಬಂದಂತಹ ಬಂಗಾರದ ಲೋಕಪದ್ಮದ ಗರ್ಭದಲ್ಲಿ ಚತುರ್ಮುಖ ಬ್ರಹ್ಮದೇವರು ಹೊಳಿತಾ ಮೂಡಿ ಬಂದದ್ದು. ಅಂತಹ ಆ ಪದ್ಮನಾಭ ಮೂರ್ತಿಯನ್ನೇ ನಾನು ಈಗ ಕಣ್ಣಾರೆ ಕಾಣ್ತಾ ಇದ್ದೇನೆ. ಅಂತಹ ಭಗವಂತನಾದ ನಿನಗೆ ನಮಸ್ಕಾರ. ತಸ್ಮೈ ಭಗವತೆ ಪ್ರಣತೋಸ್ಮಿ. ಅಂತಹ ಆ ಭಗವಂತನಿಗೆ ನಾನು ನಮಸ್ಕಾರ ಮಾಡ್ತೇನೆ. ಕಲ್ಪಾಂತಯೇತದಖಿಲಂ ಜಠರೇಣ ಗೃಹ್ಣನ್ ಶೇತೆ ಪುಮಾನ್ ಸ್ವದೃಗನಂತಸಖಸ್ತದಂತೆ ಯನ್ನಾಭಿಸಿಂಧುರುಹ ಕಾಂಚನಲೋಕ ಪದ್ಮ ಗರ್ಭೇ ದ್ಯುಮಾನ್ ಭಗವತೆ ಪ್ರಣತೋಸ್ಮಿ ತಸ್ಮೈ. ತ್ವಂ ನಿತ್ಯ ಮುಕ್ತ ಪರಿಶುದ್ಧ ವಿಬುದ್ಧ ಆತ್ಮ ಕೂಟಸ್ಥ ಆದಿಪುರುಷೋ ಭಗವಾಂಸ್ತ್ರ್ಯಧೀಶಃ ಯದ್ಬುದ್ಧ್ಯವಸ್ಥಿತಮಖಂಡಿತಯಾ ಸ್ವಬುದ್ಧ್ಯಾ ದೃಷ್ಟ್ವಾ ಸ್ಥಿತಾವಧಿಮತೋ ವ್ಯತಿರಿಕ್ತ ಆಸ್ಯೆ. ಮತ್ತು ಕೂಡ ಎದುರಿಗೆ ನಿಂತಹ ಆ ವಾಸುದೇವ ರೂಪಿಯಾದ ಭಗವಂತನ ಸ್ತೋತ್ರವನ್ನ ಮುಂದುವರಿಸ್ತಾ ಹೇಳ್ತಾನೆ ಧ್ರುವ. ನನ್ನ ಈ ದೃಷ್ಟಿಗೆ ಗೋಚರನಾಗ್ತಕ್ಕಂತಹ ನೀನೇ ನಿತ್ಯ ಮುಕ್ತನಾಗಿದ್ದಿ. ನಿತ್ಯ ಮುಕ್ತ ಪರಿಶುದ್ಧ ವಿಬುದ್ಧ ಆತ್ಮ ಕೂಟಸ್ಥಃ ಆದಿಪುರುಷಃ ಭಗವಾನ್ ತ್ರ್ಯಧೀಶಃ. ಇದೆಲ್ಲ ಆ ಭಗವಂತನ ಮಹಿಮೆಗಳನ್ನು ಕೊಂಡಾಡ್ತಕ್ಕಂಥ ಶಬ್ದಗಳು. ನೀನೇ ಏನು ನನ್ನ ಕಣ್ಣಿಗೆ ಈಗ ಗೋಚರನಾಗ್ತಾ ಇದ್ದಿ, ಆ ನೀನೇ ನಿತ್ಯ ಮುಕ್ತನಾಗಿದ್ದಿ ಮತ್ತು ಎಲ್ಲ ಕಡೆಯಲ್ಲಿ ಪರಿಶುದ್ಧನಾಗಿದ್ದಿ, ಸರ್ವಜ್ಞನಾಗಿದ್ದಿ, ಎಲ್ಲ ಕಡೆಯಲ್ಲೂ ವ್ಯಾಪ್ತನಾಗಿದ್ದಿ. ಕೂಟಸ್ಥಃ ಅಂದರೆ ಯಾವ ವಿಕಾರವೂ ನಿನಗಿಲ್ಲ, ವಿಕಾರ ಶೂನ್ಯನಾಗಿದ್ದಿ. ಆದಿಪುರುಷ, ಜಗತ್ತಿನ ಆದಿಯಲ್ಲಿಯೂ ಅಂತ್ಯದಲ್ಲಿಯೂ ಇರ್ತಕ್ಕಂತಹ ಪುರುಷ ನೀನು.
ಭಗವಾನ್ ಷಡ್ಗುಣೈಶ್ವರ್ಯ ಸಂಪನ್ನನಾಗಿದ್ದಿ. ತ್ರಿಯಧೀಶಃ ಮೂರು ಲೋಕಗಳಿಗೂ ಒಡೆಯನಾಗಿದ್ದಿ. ಯದ್ ಬುದ್ಧ್ಯವಸ್ಥಿತಂ ಅಖಂಡಿತತೆಯ ಸ್ವಬುದ್ಧ್ಯ ಜ್ಞಾನ ಮೊದಲಾದ ಇಂದ್ರಿಯಗಳಲ್ಲಿ ನಿಯಾಮಕನಾಗಿರುವಂತಹ ನೀನು ಎಲ್ಲರ ಸಂಸಾರವನ್ನು ನಾಶವನ್ನ ಮಾಡ್ತಕ್ಕಂಥವನಾಗಿದ್ದಿ. ಅಂತಹ ನಿನ್ನನ್ನ ಅವಿಚ್ಛಿನ್ನವಾದಂತಹ ಜ್ಞಾನದಿಂದ ಕಂಡು ಯಾರು ನಿನ್ನನ್ನ ಆಶ್ರಯಿಸಿರ್ತಾರೋ ಅಂತಹ ಮುಕ್ತ ಜನರಿಗೆ ಅವರ ಜೊತೆಗೆ ನೀನು ಅವರಿಗಿಂತ ವಿಲಕ್ಷಣನಾಗಿಯೇ ನಿಂತಿದ್ದಿ. ಎಲ್ಲ ಮುಕ್ತ ಜನರಿಗಿಂತಲೂ ವಿಲಕ್ಷಣನಾಗಿದ್ದಿ. ಅವರಿಗೆಲ್ಲ ಆ ಒಂದು ಸಂಸಾರವನ್ನು ನಾಶ ಮಾಡಿ ಅವರವರ ಸ್ವರೂಪವನ್ನ ಅವರಿಗೆ ಕೊಟ್ಟಂತಹ ಸ್ವರೂಪ ನಿಂದು. ಅವರೆಲ್ಲರೂ ಕೂಡ ತಮ್ಮ ತಮ್ಮ ಜ್ಞಾನಾನಂದ ರೂಪದಿಂದ ನಿನ್ನನ್ನೇ ಆಶ್ರಯಿಸಿಕೊಂಡಿದ್ದಾರೆ. ಅವರೆಲ್ಲರಿಗಿಂತಲೂ ಅತ್ಯಂತ ವಿಲಕ್ಷಣನಾಗಿದ್ದಿ ನೀನು. ಅಂತಹ ನಿನಗಿದೋ ನಮಸ್ಕಾರ ಅಂತ ಹಿಂದಿನಿಂದ ಶ್ಲೋಕದಿಂದ ಇಟ್ಟುಕೊಳ್ಬೇಕು. ಆ ಭಗವಂತನ ಮಹಿಮೆಗಳನ್ನು ಕೊಂಡಾಡ್ತಕ್ಕಂತಹ ಶಬ್ದಗಳು. ನಿತ್ಯ ಮುಕ್ತ ಪರಿಶುದ್ಧ ವಿಬುದ್ಧ ಆತ್ಮ ಕೂಟಸ್ಥಃ ಆದಿಪುರುಷಃ ಭಗವಾನ್ ತ್ರ್ಯಧೀಶಃ. ಎಲ್ಲ ಆ ಭಗವಂತನನ್ನ ಅವನ ಮಹಿಮೆಗಳನ್ನ ವಿಶೇಷವಾಗಿ ಕೊಂಡಾಡ್ತಕ್ಕಂತಹ ಪದಗಳಿವೆಲ್ಲ. ಮುಂದೆ ಯದ್ ಬುದ್ಧ್ಯವಸ್ಥಿತಂ ಅಖಂಡಿತಯ ಸ್ವಬುದ್ಧ್ಯ ದೃಷ್ಟ್ವಾ, ಅಂದ್ರೆ ನಿನ್ನನ್ನ ಅವಿಚ್ಛಿನ್ನ ಸ್ವರೂಪ ಜ್ಞಾನದಿಂದ ಅವರು ಕಂಡು ನಿನ್ನನ್ನು ಆಶ್ರಯಿಸಿಕೊಂಡಿರ್ತಕ್ಕಂತಹ ಮುಕ್ತ ಜೀವರ ಜೊತೆಗೆ ವ್ಯತಿರಿಕ್ತ ಆಸ್ಯೆ, ಅವರಿಗಿಂತ ಅತ್ಯಂತ ವಿಲಕ್ಷಣನಾಗಿಯೇ ನೀನಿದ್ದಿದಿ ಅಂತ. ದೃಷ್ಟ್ವಾ ಸ್ಥಿತ ವಧಿಂ ಅಥೋ ವ್ಯತಿರಿಕ್ತ ಆಸ್ಯೆ ಅಂತ. ಅದನ್ನ ಎರಡು ರೀತಿಯಲ್ಲಿ ಹೇಳಲಿಕ್ಕೆ ಬರ್ತದೆ. ಇಲ್ಲಿ ಬೇರೆ ಬೇರೆ ವ್ಯಾಖ್ಯಾನಕಾರರು ಸ್ವಲ್ಪ ಪಾಠವನ್ನು ವ್ಯತ್ಯಾಸ ಮಾಡಿ ಇಟ್ಟುಕೊಂಡಿದ್ದಾರೆ. ದೃಷ್ಟ್ವಾ ಸ್ಥಿತಾವಧಿ ಮಖೋ ವ್ಯತಿರಿಕ್ತ ಆಸ್ಯೆ ಅಂತ ಕೆಲವರು ಪಾಠ ಇಟ್ಟುಕೊಂಡಿದ್ದಾರೆ. ಇನ್ನು ಯೇ ಬುದ್ಧ್ಯವಸ್ಥಿತಮಖಂಡಿತಯ ಸ್ವಬುದ್ಧ್ಯ ಅನ್ನಲ್ಲಿ ಯದ್ಬುದ್ಧ್ಯವಸ್ಥಿತಿಮಖಂಡಿತಯ ಸ್ವಬುದ್ಧ್ಯ ಅಂತ ಎರಡು ರೀತಿ. ಹಾಗೂ ಪಾಠ ಯದ್ಬುದ್ಧ್ಯವಸ್ಥಿತಮಖಂಡಿತಯ ಸ್ವಬುದ್ಧ್ಯ ಅಂತನೂ ಪಾಠ ಇದೆ. ಯೇ ಬುದ್ಧ್ಯವಸ್ಥಿತಮಖಂಡಿತಯ ಸ್ವಬುದ್ಧ್ಯ ಅಂತನೂ ಕೂಡ ಪಾಠ ಇದೆ. ಹೀಗೆ ಬೇರೆ ಬೇರೆ ಪಾಠಗಳನ್ನ ಬೇರೆ ಬೇರೆ ವ್ಯಾಖ್ಯಾನಕಾರರ ನಾವು ಪ್ರಕಾರವಾಗಿ ನಾವು ನೋಡ್ತೇವೆ. ಅದಕ್ಕೆ ಈ ರೀತಿ ಅರ್ಥಗಳು ಬರ್ತದೆ. ಏನು ಅಂದರೆ, ನಾನು ನಿನ್ನ ಈ ವಿರಾಟ್ ರೂಪವನ್ನ ಮಾತ್ರ ತಿಳಿದಿದ್ದೇನೆ, ನಿನ್ನ ಈಶ್ವರ ರೂಪವನ್ನಾಗಲಿ ಅಥವಾ ಶಬ್ದಗಳಿಂದ ವೇದ್ಯವಲ್ಲದಂತಹ ಬ್ರಹ್ಮರೂಪವನ್ನಾಗಲಿ ನಾನು ತಿಳಿಲಿಕ್ಕೆ ಸಾಧ್ಯ ಇಲ್ಲ ಅಂತ ಹಿಂದಿನ ಶ್ಲೋಕದಲ್ಲಿ ಏನು ಹೇಳಿದ್ರಲ್ಲ, ಅದನ್ನ ಹೇಳಿ ಈ ಶ್ಲೋಕದಲ್ಲಿ ಈಶ್ವರ ರೂಪವನ್ನು ಮತ್ತೆ ಮುಂದಿನ ಶ್ಲೋಕದಲ್ಲಿ ಬ್ರಹ್ಮರೂಪವನ್ನು ನಾನು ತಿಳಿದಂತೆ ವರ್ಣನೆ ಮಾಡ್ತೇನೆ ಅಂತಾನೆ ಧ್ರುವ. ಈ ರೀತಿ ಬೇರೆ ವ್ಯಾಖ್ಯಾನಕಾರರೆಲ್ಲ ಅವರು ವ್ಯಾಖ್ಯಾನ ಮಾಡಿದ್ದಾರೆ. ಇದು ಹಿಂದಿನ ಶ್ಲೋಕಕ್ಕೂ ಈ ಶ್ಲೋಕಕ್ಕೂ ವ್ಯಾಹತಿ ಬಂತು. ಹಿಂದೆ ಆ ಬ್ರಹ್ಮರೂಪವನ್ನು ನಾನು ತಿಳ್ಕೊಂಡಿಲ್ಲ,
ಶಬ್ದವೇದ್ಯವಲ್ಲದೇ ಇರತಕ್ಕಂತಹ ಬ್ರಹ್ಮರೂಪ ಅದನ್ನು ನಾನು ತಿಳ್ಕೊಂಡಿಲ್ಲ. ಹಾಗೆ ಈಶ್ವರ ರೂಪವನ್ನು ನಾನು ತಿಳ್ಕೊಂಡಿಲ್ಲ, ಈ ವಿರಾಟ್ ರೂಪವನ್ನು ಮಾತ್ರ ತಿಳ್ಕೊಂಡಿದ್ದೇನೆ ಅಂತ ಹೇಳಿ ಈಗ ಆ ಈಶ್ವರ ರೂಪವನ್ನ ಮತ್ತು ಬ್ರಹ್ಮ ರೂಪವನ್ನ ನನಗೆಷ್ಟು ತಿಳಿದಿದೆಯೋ ಅಷ್ಟು ನಾನು ವರ್ಣನೆ ಮಾಡ್ತೇನೆ ಅಂತ ಹೇಳಿ ವರ್ಣನೆ ಮಾಡ್ತಾ ಇದ್ದಾನೆ. ಇದು ಪರಸ್ಪರ ವ್ಯಾಹತಿ ಅವರಲ್ಲೇ ಗೊತ್ತಾಗ್ತದೆ. ಈಶ್ವರ ರೂಪ ಮತ್ತು ಬ್ರಹ್ಮರೂಪಗಳನ್ನು ತಿಳಿದಿಲ್ಲ ಅಂತ ಹೇಳ್ತಾ ತಿಳಿದಂತೆ ವರ್ಣನೆ ಮಾಡ್ತೇನೆ ಅಂತ ಹೇಗೆ ಹೇಳಲಿಕ್ಕೆ ಸಾಧ್ಯ? ಇನ್ನು ಹೀಗೆ ಮಾಡಬಹುದಿತ್ತು ಬೇಕಾದ್ರೆ, ಅವರು ತಿಳಿದಿದೆ ಆದರೂ ಪೂರ್ತಿ ತಿಳಿದಿಲ್ಲ ಅಂತನಾದರೂ ವ್ಯಾಖ್ಯಾನ ಮಾಡ್ಬೋದಿತ್ತು. ಹಾಗೆ ಮಾಡಿಲ್ಲ ಅವರು. ಅವನು ಶಬ್ದಗಳಿಂದ ವೇದ್ಯನೇ ಅಲ್ಲ ಅಂತ ಸ್ಪಷ್ಟವಾಗಿ ಹೇಳಿ ಈಗ ನಾನು ತಿಳಿದಂತೆ ವರ್ಣನೆ ಮಾಡ್ತೇನೆ ಅಂತಾನೆ. ಸ್ಪಷ್ಟವಾಗಿ ಪರಸ್ಪರ ವಿರೋಧ ಅವರಲ್ಲೇ ವ್ಯಾಹತಿ ಗೊತ್ತಾಗ್ತಾ ಇದೆ. ಆಮೇಲೆ ಮತ್ತೆ ಇಲ್ಲಿ ಸೇರಿಸ್ತಾರೆ ಅವರು, ಭಗವಂತನ ಅನುಗ್ರಹ, ಈಶ್ವರ ಅನುಗ್ರಹದಿಂದ ತಿಳಿದು ವರ್ಣನೆ ಮಾಡ್ತೇನೆ ಅಂತ. ಈಶ್ವರ ಅನುಗ್ರಹದಿಂದ ತಿಳಿದು ಅನ್ನೋದನ್ನು ಸೇರಿಸ್ತಾರೆ, ಅದು ಈ ಶ್ಲೋಕದಲ್ಲಿಲ್ಲ. ಆಮೇಲೆ ಬುದ್ಧ್ಯವಸ್ಥಿತಿಂ ಅಖಂಡಿತಯ ಸ್ವದೃಷ್ಟ್ಯ ದೃಷ್ಟ್ವಾ ಅಂತ ಈ ರೀತಿ ಅನ್ವಯ ಮಾಡಿ ಬುದ್ಧಿಯ ಜಾಗೃತಾದಿ ಅವಸ್ಥೆಗಳನ್ನ ಅವಿಚ್ಛಿನ್ನ ಸ್ವರೂಪ ಜ್ಞಾನದಿಂದ ಈಶ್ವರ ಕಾಣ್ತಾನೆ ಅಂತ ಹೇಳ್ತಾರೆ. ಅವರ ಪ್ರಕಾರ ಈಶ್ವರ ಸರ್ವಜ್ಞ ಅಂತ ಒಪ್ತಾರೆ, ಆದರೆ ಸ್ವರೂಪ ಜ್ಞಾನದಿಂದ ಸರ್ವಜ್ಞ ಅಂತ ಹೇಳೋದಿಲ್ಲ. ಮಾಯೆಯಿಂದಲೇ ಎಲ್ಲವನ್ನೂ ಕಾಣ್ತಾನೆ ಅಂತ ಅವರು ಒಪ್ಕೊಳ್ತಾರೆ. ಅದಕ್ಕೆ ಅಸಂಗೋಕ್ಷಯಂ ಪುರುಷಃ ಅನ್ನೋ ವೇದವನ್ನು ಅವರು ಉದಾಹರಿಸ್ತಾರೆ. ಅವರ ಸಿದ್ಧಾಂತವೇ ಹಾಗೆ, ಮಾಯೆಯಿಂದಲೇ ಎಲ್ಲವನ್ನೂ ತಿಳಿತಾನೆ ಅಂತ. ಈ ಜಾಗೃತ ಅವಸ್ಥೆ, ಸ್ವಪ್ನಾವಸ್ಥೆ ಇವುಗಳನ್ನೆಲ್ಲ ಈಶ್ವರ ಕಂಡ್ರೆ ಅದು ಅವನು ಭ್ರಾಂತಿ ಉಳ್ಳವನು ಅಂತ ಆಗಬೇಕಾದೀತು. ಯಾಕೆ? ಭ್ರಮಾತ್ಮಕವಾದದ್ದು ಇದೆಲ್ಲ. ಆದ್ರಿಂದ ಎಲ್ಲರನ್ನೂ ವ್ಯಾಮೋಹ ಉಂಟು ಮಾಡ್ತಕ್ಕಂತಹ ಮಾಯಾ ಏನಿದೆ, ಆ ಮಾಯೆಯಿಂದ ಈಶ್ವರ ಜೀವರಿಗೆ ತೋರಿಸ್ತಾನೆ, ಹೊರತು ತಾನು ಕಾಣೋದಿಲ್ಲ ಅಂತ ಹೇಳಬೇಕು ಅದ್ವೈತ ಸಿದ್ಧಾಂತದ ಪ್ರಕಾರ. ಅದರಿಂದ ಬುದ್ಧ್ಯವಸ್ಥಿತಿಂ ಸ್ವದೃಷ್ಟ್ಯ ದೃಷ್ಟ್ವಾ ಅಂತನ್ನೋದು ಕೂಡೋದೇ ಇಲ್ಲ. ತಾನು ಕಾಣೋದಿಲ್ಲ, ಮತ್ತೊಬ್ಬರಿಗೆ ವ್ಯಾಮೋಹವನ್ನು ಉಂಟು ಮಾಡ್ತಾನೆ, ಮಾಯೆಯಿಂದ ಜೀವರಿಗೆ ತೋರಿಸ್ತಾನೆ ಅಂತ ಅವರ ಸಿದ್ಧಾಂತ. ಇನ್ನು ವೀರರಾಗ ವ್ಯಾಖ್ಯಾನದಲ್ಲಿ ಬುದ್ಧ್ಯವಸ್ಥಿತಂ ಅಂತ ಪಾಠ ಇಟ್ಟುಕೊಂಡಿದ್ದಾರೆ. ಬುದ್ಧಿಯಲ್ಲಿರುವ ಸಕಲ ಜಗತ್ತನ್ನು ತನ್ನ ಬುದ್ಧಿಯಿಂದ ಕಾಣ್ತಾನೆ ಅಂತ. ಅಲ್ಲಿ ಬುದ್ಧ್ಯವಸ್ಥಿತಂ ಎಂಬ ಶಬ್ದ ಏನಿದೆ ಅದು ವ್ಯರ್ಥ. ಬುದ್ಧಿಯಲ್ಲಿ ಇರುವ ಸಕಲ ಜಗತ್ತನ್ನ ತನ್ನ ಬುದ್ಧಿಯಿಂದ ಕಾಣ್ತಾನೆ ಅಂತ ಎರಡೆರಡು ಸಲ ಯಾಕೆ? ಇನ್ನು ದೃಷ್ಟ್ವಾ ಸ್ಥಿತ ವಧಿಂ ಅಂತ ಇದು ನಮ್ಮ ಪಾಠ. ದೃಷ್ಟ್ವಾ ಸ್ಥಿತ ವಧಿಂ, ವಧಿ ಅಂದ್ರೆ ಅವಧಿ ಅಂತ ಅರ್ಥ. ವಧಿ ಅನ್ನೋ ಶಬ್ದಕ್ಕೆ ಅವಧಿ ಅಂತ ಮಧ್ವಾಚಾರ್ಯರು ಅರ್ಥವನ್ನು ಬರೀತಾರೆ. ಅಲ್ಲಿ ದೃಷ್ಟ್ವಾ ಆಸ್ಥಿತಾಹ ವಧಿಂ ಅಂತ ಈ ರೀತಿ ಪದವನ್ನು ವಿಭಾಗ ಮಾಡ್ಕೊಳ್ಬೇಕು. ವಧಿ ಅಂದ್ರೆ ಅವಧಿ ಅಂತರ್ಥ. ಇದು ಹೇಗೆ ಅಂದ್ರೆ, ಈ ಥರ ಪ್ರಯೋಗ ಬೇಕಾದಷ್ಟು ನಾವು ಇದರಲ್ಲಿ ನೋಡ್ಬೋದು. ಕಾಳಿದಾಸ ಅವನು ಮಹಾಕವಿ, ಅವನು ಪ್ರಯೋಗ ಮಾಡ್ತಾನೆ ಕುಮಾರ ಸಂಭವದಲ್ಲಿ. ಅಸ್ತ್ಯುತ್ತರಸ್ಯಾಂ ದಿಶಿ ದೇವತಾತ್ಮ ಅಂತ ಮೊದಲನೇ ಶ್ಲೋಕ. ಅಲ್ಲಿ ಅವನು ಹೇಳುವಾಗ ಪೂರ್ವಾಪರೋ ತೋಯನಿಧಿ ವಗಾಹ್ಯ ಅಂತ, ಪೂರ್ವಾಪರೋ ತೋಯನಿಧಿ ವಗಾಹ್ಯ ಅಂತ, ವಗಾಹ್ಯ ಅಂತ ಬಳಸ್ತಾನಲ್ಲಿ. ನಿಜವಾಗ್ಲೂ ಪದ ಇರೋದು ಅವಗಾಹ್ಯ ಅಂತ. ಅವಗಾಹ್ಯ ಅಂತ ಬಳಸಬೇಕಾದ ಪದವನ್ನ ವಗಾಹ್ಯ ಅಂತ ಬಳಸ್ತಾನೆ.
ಅದನ್ನು ಯಾರು ಕೂಡ ತಪ್ಪು ಅಂತ ಹೇಳಲಿಲ್ಲ. ಯಾಕೆಂದ್ರೆ ಅದು ಕಾವ್ಯದಲ್ಲಿ ಆ ರೀತಿಯಾದ ಪ್ರಯೋಗಗಳು ಬಳಸೋದು ಕಂಡಿದೆ. ವಷ್ಟಿ ಬಾಗುರಿರಲ್ಲೋಪಂ ಅವಾಪ್ಯೋರುಪಸರ್ಗಯೋ ಅಂತ ಅಲ್ಲಿ ಅವ ಅಪಿ ಅನ್ನೋ ಈ ಉಪಸರ್ಗಗಳ ಏನೊಂದು ಅಕಾರ ಇದೆ, ಆ ಅಕಾರವನ್ನು ಲೋಪ ಮಾಡಬಹುದು ಅಂತ ವ್ಯಾಕರಣದಲ್ಲಿ ಒಂದು ಸೂತ್ರವೇ ಇದೆ. ಬಾಗುರಿ ಅಂತ ಒಂದು ವ್ಯಾಕರಣ. ಆ ಬಾಗುರಿ ಅನ್ನೋ ವೈಯಾಕರಣರು ಅದನ್ನು ಒಪ್ಪಿಕೊಂಡಿದ್ದಾರೆ. ಈ ಉಪಸರ್ಗಗಳಲ್ಲಿ ಅಕಾರವನ್ನು ಲೋಪ ಮಾಡಬಹುದು ಅಂತ. ಹಾಗಾಗಿ ಅವಗಾಹ್ಯ ಅನ್ನೋದ್ರ ಬದಲು ವಗಾಹ್ಯ ಅಂತ ಹೇಳಬಹುದು ಅಂತ ಎಲ್ಲರೂ ಇದನ್ನು ಒಪ್ಪಿಕೊಂಡಿರ್ತಕ್ಕಂಥದ್ದು. ಹಾಗಾಗಿ ಸಂಸಾರದ ಅವಧಿಯನ್ನ, ಅಂದ್ರೆ ಸಂಸಾರದ ಆಚೆ ದಡವನ್ನ ತೋರಿಸುವ ಭಗವಂತನನ್ನ ದೃಷ್ಟ್ವಾ ಆಸ್ಥಿತಾಹ ಅಂದ್ರೆ ಸಾಕ್ಷಾತ್ಕಾರ ಮಾಡಿಕೊಂಡು ಅವನನ್ನೇ ಆಶ್ರಯಿಸಿರ್ತಕ್ಕಂತಹ ಮುಕ್ತರು ನಿನ್ನ ಜೊತೆಗಿದ್ದಾರೆ ಅಂತ ಹೀಗೆ ಧ್ರುವ ಸ್ತೋತ್ರ ಮಾಡ್ತಾ ಇದ್ದಾನೆ. ಅವರ ಜೊತೆಗೆ ನೀನಿದ್ದಿದಿ, ಆದರೆ ಅವರಿಗಿಂತ ಅತ್ಯಂತ ವಿಲಕ್ಷಣನಾಗಿಯೇ ಇದ್ದಿದಿ ಅಂತ. ದೃಷ್ಟ್ವಾ ಆಸ್ಥಿತಾಹ ವಧಿಂ ಅಥೋ ವ್ಯತಿರಿಕ್ತ ಆಸ್ಯೆ ಅಂತ ಈ ರೀತಿ ಪದಗಳ ವಿಭಾಗ. ಅವಾಗ ಅದನ್ನ ಹೇಗೆ ಅರ್ಥ ಮಾಡ್ಕೊಳ್ಬೇಕು ಅನ್ನೋದಕ್ಕೆ ಮಧ್ವಾಚಾರ್ಯರು ಅದರ ಪದಚ್ಛೇದಗಳನ್ನು ಮಾಡಿ ಅನ್ವಯ ಮಾಡಿ ತೋರಿಸ್ತಾ ಇದ್ದಾರೆ. ವಧಿಂ ಅವಧಿಂ ಅಲ್ಲೋಪೇನ ಅಂತ ಅ ಅನ್ನ ಅಕಾರ ಏನಿದೆ ಅದನ್ನ ಲೋಪ ಮಾಡಿ ಅವಧಿಂ ಅನ್ನೋದ್ರ ಬದಲು ವಧಿಂ ಅಂತ ಹೇಳಿದ್ದಾರೆ. ಆದಿಯಲ್ಲಿರ್ತಕ್ಕಂತಹ ಆಕಾರವನ್ನು ಲೋಪ ಮಾಡಿ ಪ್ರಯೋಗ ಮಾಡೋದು ಅನೇಕ ಕಡೆಯಲ್ಲಿ ಕಂಡಿದೆ. ಹಾಗಾಗಿ ಸಂಸಾರಕ್ಕೆ ಅವಧಿಯಾಗಿ ಇರುವ, ಅಂದ್ರೆ ನಿವರ್ತಕನಾಗಿರುವ ನಿನ್ನನ್ನು ನೋಡಿ ಸಾಕ್ಷಾತ್ಕಾರ ಮಾಡಿಕೊಂಡು ಸಂಸಾರಸ್ಯ ಅವಧಿಭೂತಂ ತ್ವಾಂ ಆಸ್ಥಿತಾಹ ನಿನ್ನನ್ನೇ ಆಶ್ರಯಿಸಿಕೊಂಡಿರ್ತಕ್ಕಂಥವರು ಮುಕ್ತರು. ತೈಹಿ ಸಹೈವ ಆಸ್ಯೆ ಅವರ ಜೊತೆಗೇ ಇದ್ದಿದಿ ಅಂತ. ಅವರ ಜೊತೆಗೇ ಇದ್ದಿದಿ, ಅವರಿಗಿಂತ ಅತ್ಯಂತ ವಿಲಕ್ಷಣನಾಗಿ ಇದ್ದಿದಿ ಅಂತ ಹೀಗೆ ಧ್ರುವ ಸ್ತೋತ್ರ ಮಾಡ್ತಾ ಇದ್ದಾನೆ. ತ್ವಂ ನಿತ್ಯ ಮುಕ್ತ ಪರಿಶುದ್ಧ ವಿಬುದ್ಧ ಆತ್ಮ ಕೂಟಸ್ಥ ಆದಿಪುರುಷೋ ಭಗವಾಂಸ್ತ್ರ್ಯಧೀಶಃ ಯದ್ಬುದ್ಧ್ಯವಸ್ಥಿತಮಖಂಡಿತಯಾ ಸ್ವಬುದ್ಧ್ಯಾ ದೃಷ್ಟ್ವಾ ಸ್ಥಿತಾವಧಿಮತೋ ವ್ಯತಿರಿಕ್ತ ಆಸ್ಯೆ ಯಸ್ಮಿನ್ ವಿರುದ್ಧಗತಯೋಪ್ಯನಿಶಂ ಪತಂತಿ ವಿದ್ಯಾದಯೋ ವಿವಿಧ ಶಕ್ತಯ ಆನುಪೂರ್ವ್ಯಾ ತದ್ಬ್ರಹ್ಮ ವಿಶ್ವಭವಮೇಕಮವಿಶ್ವಮಾದ್ಯಂ ಆನಂದಮಾತ್ರಮವಿಕಾರಮಹಂ ಪ್ರಪದ್ಯೆ. ಮತ್ತೆ ವಾಸುದೇವನ ಸ್ತೋತ್ರವನ್ನ ಮುಂದುವರಿಸ್ತಾ ಹೇಳ್ತಾನೆ ಧ್ರುವ. ಯಸ್ಮಿನ್ ವಿರುದ್ಧಗತಯಃ ಅಪಿ ಅನಿಶಂ ಪತಂತಿ. ವಿರುದ್ಧ ಗತಯಃ ಪರಸ್ಪರ ವಿರುದ್ಧವಾಗಿ ಇರುವಂತಹ, ಅಂದರೆ ಲೋಕದಲ್ಲಿ ವೇದ ಪಂಚರಾತ್ರ ಮೊದಲಾದಂತಹ ಸಮಸ್ತ ಶಬ್ದಗಳು ಮತ್ತು ಆ ವೇದಗಳಲ್ಲಿ ಬರ್ತಕ್ಕಂತಹ ಒಂದೊಂದು ಪದಗಳು, ಯಾಕಂದರೆ ಪದಗಳಿಗೆ ಯೋಗ ರೂಢಿ ಮುಂತಾದ ಶಕ್ತಿಗಳಿದ್ದಾವೆ. ಕೆಲವು ಪದಗಳು ಯೋಗದಿಂದ ಪದಾರ್ಥವನ್ನು ತಿಳಿಸಿಕೊಡ್ತಾವೆ, ಕೆಲವು ರೂಢಿಯಿಂದ ಪದಾರ್ಥಗಳನ್ನು ತಿಳಿಸಿಕೊಡ್ತಾವೆ. ಯೌಗಿಕವಾದ ಶಬ್ದಗಳು ಮತ್ತು ರೂಢಿ ಶಬ್ದಗಳು ಅಂತ ಇದೆಲ್ಲ ಶಬ್ದದ ಒಂದು ಪ್ರವೃತ್ತಿ ನಿಮಿತ್ತ ಪದಶಕ್ತಿ ಅಂತ ಕರೀತಾರೆ. ಪದಕ್ಕೆ ಇರತಕ್ಕಂತಹ ಶಕ್ತಿಗಳು, ಆ ಎಲ್ಲ ಶಕ್ತಿಗಳು ಮತ್ತು ಲೋಕದಲ್ಲಿ ಪರಸ್ಪರ ವಿರುದ್ಧವಾಗಿ ಕಾಣುವಂತಹ ಶಬ್ದಗಳು, ವೇದಗಳಲ್ಲಿ ಪಂಚರಾತ್ರಾಗಮಗಳಲ್ಲಿ
ಪುರಾಣಗಳಲ್ಲಿ ಮೊದಲಾದವುಗಳಲ್ಲಿ ಸಮಸ್ತ ಶಬ್ದಗಳು ಏನಿದ್ದಾವೆ ಆ ಶಬ್ದಗಳು ಮತ್ತೆ ಅವೆಲ್ಲವೂ ಇದ್ದಾವೆ, ನಿನ್ನನ್ನೇ ಹೊಗಳ್ತಾ ಇದ್ದಾವೆ. ಆ ವೇದಗಳೆಲ್ಲ ನಿನ್ನನ್ನು ಕೊಂಡಾಡ್ತಾ ಇದ್ದಾವೆ. ಈ ಪ್ರಪಂಚ ಅದು ಅತ್ಯಂತ ವಿಚಿತ್ರವಾದಂತಹ ಪ್ರಪಂಚ, ಅತ್ಯಂತ ವಿರುದ್ಧವಾದಂತಹ ಗುಣಗಳು ಅದು ನಿನ್ನಲ್ಲಿದೆ. ವಿಚಿತ್ರವಾದ ಅಚಿಂತ್ಯ ಶಕ್ತಿಗಳುಳ್ಳಂತಹ ವಿರುದ್ಧವಾದಂತಹ ಗುಣಗಳು ಅಂದರೆ ಉದಾಹರಣೆಗೆ ಅಣುತ್ವ, ಮಹತ್ವ. ಅಣೋರಣೀಯಾನ್ ಮಹತೋ ಮಹೀಯಾನ್ ಅಂತ ವೇದ ಹೇಳುತ್ತದೆ. ಅಣುವಿಗಿಂತಲೂ ಅಣುವಾಗಿದ್ದಾನೆ, ಮಹತ್ತಿಗಿಂತಲೂ ಮಹತ್ತಾಗಿದ್ದಾನೆ ಅಂತ. ಇದು ಪರಸ್ಪರ ವಿರುದ್ಧವಾದದ್ದು. ಏಕಕಾಲದಲ್ಲಿ ಅಣುವಿಗಿಂತ ಅಣುವೂ ಹೌದು, ಮಹತ್ತಿಗಿಂತ ಮಹತ್ತೂ ಹೌದು. ಈ ರೀತಿ ವಿಚಿತ್ರವಾದ ಅಣುತ್ವ, ಮಹತ್ವ ಮೊದಲಾದ ವಿರುದ್ಧವಾದ ಗುಣಗಳು ಅದು ನಿನ್ನಲ್ಲಿ ಅಚಿಂತ್ಯ ಶಕ್ತಿಯಿಂದ ಕೂಡುತ್ತದೆ. ಅದು ಅಚಿಂತ್ಯ ಶಕ್ತಿ. ಅದು ಹೇಗೆ ಭಗವಂತನಲ್ಲಿ ಈ ರೀತಿ ಕೂಡ್ತದೆ ಅನ್ನೋದನ್ನ ಯಾರು ಚಿಂತನೆ ಮಾಡಲಿಕ್ಕೂ ಸಾಧ್ಯ ಇಲ್ಲ. ಅದೊಂಥರ ವಿಚಿತ್ರ ಶಕ್ತಿ. ಅದಕ್ಕೆ ವಿಚಿತ್ರ ಶಕ್ತಿ ಪುರುಷ ಪುರಾಣ ಅಂತ ಅದರ ಬಗ್ಗೆ ಹೇಳಿದ್ದಾರೆ. ಅಸ್ಥೂಲಂ ಅನಣು ಅಹ್ರಸ್ವಂ ಅಂತ ಇದೆಲ್ಲ ವೇದಗಳು ನಮಗೆ ಆ ಭಗವಂತನ ಅಚಿಂತ್ಯ ಅದ್ಭುತ ಶಕ್ತಿಯಿಂದ ಇವೆಲ್ಲ ಅವನಲ್ಲಿ ಕೂಡ್ತದೆ ಅಂತ ಹೇಳುತ್ತದೆ. ಆದ್ದರಿಂದ ಇದೆಲ್ಲ ಎಲ್ಲ ದೇಶ, ಎಲ್ಲ ಕಾಲ, ಆ ಅವಸ್ಥೆಗಳು ಅದನ್ನ ಅವಲಂಬಿಸಿಕೊಂಡು ಸದಾ ನಿನ್ನಲ್ಲಿ ಈ ಎಲ್ಲ ಗುಣಗಳಿದ್ದಾವೆ. ವಿಚಿತ್ರವಾದ ಗುಣಗಳು, ವಿರುದ್ಧವಾದ ಗುಣಗಳಿದ್ದಾವೆ. ವೇದ, ಪಂಚರಾತ್ರ ಮೊದಲಾದ ವಾಕ್ಯಗಳು ಪರಸ್ಪರ ವಿರುದ್ಧವಾಗಿ ಕಂಡರೂ ನಿನ್ನಲ್ಲಿ ಅವೆಲ್ಲವೂ ನಿನ್ನ ಗುಣಗಾನವನ್ನೇ ಮಾಡ್ತಾ ಇದ್ದಾವೆ. ಜಗತ್ತಿನಲ್ಲಿರುವ ಒಂದೊಂದು ಶಬ್ದಗಳು ಯೌಗಿಕವಾದ ಶಬ್ದ ಇರ್ಬೋದು ಅಥವಾ ರೂಢಿ ಶಬ್ದಗಳಿರ್ಬೋದು, ಆ ಎಲ್ಲ ಶಬ್ದಗಳು ನಿನ್ನನ್ನೇ ಹೊಗಳ್ತಾ ಇದ್ದಾವೆ. ಆದ್ದರಿಂದ ನೀನು ಸಕಲ ಗುಣ ಪರಿಪೂರ್ಣನಾಗಿದ್ದಿ. ಈ ಪ್ರಪಂಚಕ್ಕೆ ಆದಿ ಕಾರಣನಾಗಿದ್ದಿ, ಸರ್ವೋತ್ತಮನಾಗಿದ್ದಿ, ಸರ್ವ ವಿಲಕ್ಷಣನಾಗಿದ್ದಿ, ಆನಂದ ಮಾತ್ರಂ ಕೇವಲ ಆನಂದ ಸ್ವರೂಪನಾಗಿದ್ದಿ, ಅವಿಕಾರಂ ನಿನಗೆ ವಿಕಾರ ಇಲ್ಲ. ಇದನ್ನೆಲ್ಲ ವೇದವೇ ಹೇಳ್ತಾ ಇದೆ. ಈ ರೀತಿ ವೇದ ನಿನ್ನನ್ನ ಕೊಂಡಾಡ್ತಾ ಇದೆ. ತದ್ ಬ್ರಹ್ಮ ಅಂತಹ ಆ ನಿನ್ನನ್ನ ನಾನು ಪ್ರಪದ್ಯೆ, ಅಹಂ ಪ್ರಪದ್ಯೆ, ಶರಣಾಗತನಾಗ್ತೇನೆ, ಮೊರೆ ಹೋಗ್ತೇನೆ ಅಂತ. ಭಗವಂತನಲ್ಲಿ ಅತ್ಯಂತ ವಿಚಿತ್ರವಾದ ಶಕ್ತಿ ಇದೆ. ಅದು ಅಚಿಂತ್ಯವಾದ ಶಕ್ತಿ, ಅದ್ಭುತವಾದ ಶಕ್ತಿ. ಆ ಶಕ್ತಿಯಿಂದ ಎಲ್ಲ ವಿರುದ್ಧ ಪದಗಳು, ಎಲ್ಲ ವಿರುದ್ಧ ಗುಣಗಳು ಅವನಲ್ಲಿ ಏಕಕಾಲದಲ್ಲೇ ಕೂಡುತ್ತದೆ. ಇದು ಅಘಟಿತ ಘಟನಾ ಶಕ್ತಿ ಅಂತ ಇದನ್ನು ಕರಿತೇವೆ. ಯಾವುದು ಅಘಟಿತವೋ ಅದನ್ನ ಘಟನೆ ಮಾಡುವ ಶಕ್ತಿ ಅದು ಭಗವಂತನಲ್ಲಿದೆ. ಆದ್ರಿಂದ ಅಂತಹ ಶಕ್ತಿ ಉಳ್ಳಂತಹ ನಿನ್ನನ್ನೇ ನಾನು ಪ್ರಾರ್ಥನೆ ಮಾಡ್ತೇನೆ ಅಂತ ಇದ್ದಾರೆ. ಯಾವ ಭಗವಂತನಲ್ಲಿ, ಯಸ್ಮಿನ್ ಅಂದ್ರೆ ಯಾವ ಭಗವಂತನಲ್ಲಿ, ವಿರುದ್ಧಗತಯಃ ಅಪಿ ನಮಗೆ ಲೋಕದಲ್ಲಿ ವಿರುದ್ಧವಾದಂತೆ ಕಾಣುವ ಶಬ್ದಗಳು, ಪದಗಳು ಅದೆಲ್ಲವೂ ಅವನಲ್ಲಿ ಈ ಅಘಟಿತ ಘಟನಾ ಶಕ್ತಿಯಿಂದ ಕೂಡುತ್ತದೆ. ಅಣುತ್ವ, ಮಹತ್ವ, ಹ್ರಸ್ವ ಮತ್ತು ದೀರ್ಘ, ಅಣುರ್ಬೃಹತ್ ಕೃಶಸ್ಥೂಲ ಗುಣಬೃನ್ ನಿರ್ಗುಣೋ ಮಹಾನ್ ಅಂತ ವಿಷ್ಣು ಸಹಸ್ರನಾಮದಲ್ಲಿ ಸ್ತೋತ್ರ ಮಾಡಿದಂತೆ
ಪರಸ್ಪರ ವಿರುದ್ಧವಾದದ್ದು ಇವೆಲ್ಲ. ಅಣುಹು ಬೃಹತ್, ಅಣುವು ಹೌದು, ಬೃಹತ್ ಹೌದು. ಕೃಶಃ ಸ್ಥೂಲ, ಸ್ಥೂಲನೂ ಹೌದು, ಕೃಶನೂ ಹೌದು. ಗುಣಭೃತ್ ನಿರ್ಗುಣ, ಗುಣ ಪರಿಪೂರ್ಣನಾಗಿದ್ದಾನೆ, ನಿರ್ಗುಣನಾಗಿದ್ದಾನೆ ಅಂತ ಮೇಲ್ನೋಟಕ್ಕೆ ವಿರುದ್ಧವಾಗಿ ಕಾಣಿಸ್ತವೆ, ಆದರೆ ಅವನಲ್ಲಿ ಕೂಡುತ್ತದೆ. ಹೀಗೆ ಅಣುವು ಹೌದು, ಮಹತ್ತು ಹೌದು. ಇದೆಲ್ಲ ಏಕಕಾಲದಲ್ಲಿ ಭಗವಂತನಲ್ಲಿ ಕೂಡುತ್ತದೆ. ಆನುಪೂರ್ವ್ಯ ವಿವಿಧ ಶಕ್ತಯ ಅಂತಾರೆ. ವಿದ್ಯಾದಯ ಅಂದ್ರೆ ವಿವಿಧವಾದ ಶಕ್ತಿ, ಎಲ್ಲ ವಿರುದ್ಧ ರೂಪವಾದ ವಿದ್ಯೆಗಳು ಅಂದರೆ ಪದಗಳು, ಶಬ್ದಗಳು, ವಾಕ್ಯಗಳು ಎಲ್ಲವೂ ನಿನ್ನಲ್ಲಿ ವಿಚಿತ್ರವಾದ ಶಕ್ತಿಯಿಂದ ಕೂಡುತ್ತದೆ ನಿನಗೆ. ಇದಕ್ಕೆ ಪ್ರಮಾಣ ಇದೆ ಅನ್ನೋದನ್ನೇ ಆನುಪೂರ್ವ್ಯ ಅಂತ ಹೇಳಿದ್ದು. ಪ್ರಮಾಣ ಇದೆ ಇದಕ್ಕೆ. ಏನದು ಪ್ರಮಾಣ? ಅದೇ ಪ್ರಮಾಣ ಆನುಪೂರ್ವೇಷು ತಿಶ್ಚೈವ ತ್ರಯೀ ಚಾಮ್ನಾಯ ಉಚ್ಯತೆ ಅಂತ. ವಿಚಿತ್ರ ಶಕ್ತಿ ಪುರುಷ ಪುರಾಣ ಅಸ್ಥೂಲಮನ್ ಅಣಹ್ರಸ್ವಂ ಅಂತ ಈ ರೀತಿಯಾದ ಶ್ರುತಿಯಿಂದ ಇದೆಲ್ಲ ಸಿದ್ಧವಾಗಿದೆ. ಹಾಗಾಗಿ ಅಂತಹ ನಿನ್ನನ್ನೇ ನಾನು ಶರಣಾಗತನಾಗ್ತೇನೆ ಅಂತ. ಇಂತಹ ಜಗತ್ತಿಗೆ ಕಾರಣನಾದ ನೀನು ಅನಂತ ಗುಣ ಪರಿಪೂರ್ಣನಾಗಿದ್ದಿ, ಸರ್ವೋತ್ತಮನಾಗಿದ್ದಿ. ಆದ್ರಿಂದ ಈ ಜೀವ ನೀನಲ್ಲ. ಜೀವನಿಗಿಂತ ಅತ್ಯಂತ ವಿಲಕ್ಷಣ, ಈ ಜಗತ್ತಿಗಿಂತ ಅತ್ಯಂತ ವಿಲಕ್ಷಣನಾಗಿದ್ದಿ ನೀನು. ಜೀವನಲ್ಲಿ ಇದೆಲ್ಲ ಇಲ್ಲ. ಹಾಗಾಗಿ ಅತ್ಯಂತ ವಿಲಕ್ಷಣ ನೀನು, ನಿನ್ನಂತೆ ಮತ್ತೊಬ್ಬ ಇಲ್ಲ ಅಂತ ಹೀಗೆ ಆ ಭಗವಂತನ ಸ್ತೋತ್ರವನ್ನ ಧ್ರುವ ಮಾಡ್ತಾ ಇದ್ದಾನೆ. ಇಲ್ಲಿಯೂ ಕೂಡ ಬೇರೆ ವ್ಯಾಖ್ಯಾನಕಾರರು ಸ್ವಲ್ಪ ಪಾಠವನ್ನ ವ್ಯತ್ಯಾಸ ಇಟ್ಟುಕೊಂಡು ಬೇರೆ ಬೇರೆ ಅರ್ಥವನ್ನ ವರ್ಣನೆ ಮಾಡಿದ್ದಾರೆ. ಅದರ ಅಭಿಪ್ರಾಯವನ್ನ ಬೇರೆ ವ್ಯಾಖ್ಯಾನಕಾರರು ಏನು ಹೇಳ್ತಾರೆ, ಅದು ಯಾಕೆ ಸರಿಯಲ್ಲ, ಮಧ್ವಾಚಾರ್ಯರು ಏನು ತೋರಿಸ್ಕೊಟ್ಟಿದ್ದಾರೆ ಅನ್ನೋದನ್ನ ಮತ್ತೆ ನಾಳೆ ದಿವಸ ನೋಡೋಣ. ಶ್ರೀಕೃಷ್ಣಾರ್ಪಣಮಸ್ತು. ನಮಸ್ಕಾರ ಗುರುಗಳೇ. ಇದು ಒಂದು ಪ್ರಶ್ನೆ ಆಚಾರ್ಯ. ಅಣತ್ವ ಮಗತ್ವ ಅರ್ಥ ಆಯ್ತು, ರಸ್ವ ಗುರು ಅಲ್ಲಿ ಹೆಂಗ ನೀವು ಕೂಡ್ಸಿಬಿಡ, ಅದು ಏನು ರಸ್ವ ಗುರು ಹಂಗೆ ಅಂದ್ರೆ ಏನಂತ? ಕೃಶಃ ಸ್ಥೂಲ ಅಂತ ಅದನ್ನ ಆ ರೀತಿ ಹೇಳಿದ್ದು. ಕೃಶವಾಗಿರೋದು, ಸ್ಥೂಲವಾಗಿರೋದು ಅಂದ್ರೆ ತೆಳ್ಳಗಿರೋದು, ದಪ್ಪಗಿರೋದು, ಅದನ್ನೇ ಹ್ರಸ್ವ ಅಂತ ಕರೆದದ್ದು. ಗುರು ಹ್ರಸ್ವ ಅಂದ್ರೆ ಹಾಗೆ. ಈ ಗುಣ ಬಂದು ಮತ್ತವ್ರ ಇಲ್ಲ, ವಾಯುದೇವರು ಒಂದು ನಮ್ಮ ಜೀವ ಒಳಗೆ ಇದ್ದಾರೆ, ದೊಡ್ಡ ವಿರಾಟ ರೂಪದಲ್ಲಿ ಅವ್ರು ಇದ್ದಾರೆ, ರೈಟ್? ಅದೇ ವಾಯುದೇವರಲ್ಲಿಯೂ ಕೂಡ ಭಗವಂತನ ಅನುಗ್ರಹದಿಂದ ಅವನ ಅಧೀನವಾಗಿ ಬಂದದ್ದು. ಹಂಗಿಟ್ಟು ಸ್ವಾತಂತ್ರ್ಯ ಇಲ್ಲ, ಅದು ಬಂದು ಹೌದು, ಸ್ವಾತಂತ್ರ್ಯನ ಈ ಎಲ್ಲ ಗುಣಗಳು ಸದಾಕಾಲ ಇರೋದು ಭಗವಂತನಲ್ಲಿ. ಸರಿ, ಇದು ಯುಕ್ತಿ ಮಗ್ಗಿಲ್ಲ ಒಂದು ಕ್ವಶನ್ ಕೇಳಿದ್ನು ಅಂತ. ಮತ್ತೊಮ್ಮೆ ಕ್ವಶನ್ ಇಲ್ಲದ್ರೆ ನಾನು ಕೇಳ್ತೇನೆ, ಮತ್ತೆ ಯಾರ ಕ್ವಶನ್ ಇದೆ ನಂಗೆ ಗೊತ್ತಿಲ್ಲ. ಇತ್ತು ನೀವು ಯುಕ್ತಿ ಮಳಿಗಾಲಿ ಒಂದು 5 ಪಾಯಿಂಟ್ ಹೇಳಿದ್ರಿ ರೈಟ್? ನಮ್ಮ ಮತಾಂಬಾದ ಬಂದು ಹಿಂದೆ ಬಂತು, ಅದು ಬಂದ ಮೇಲೆ ಎಲ್ಲಾ ಮತನೂ ಖಂಡನ ಮಾಡಿತ್ತು, ಮತ್ತು ಜಗತ್ತು ಸತ್ಯನ ಹೇಳುತ್ತೆ, ಪರಿಪೂರ್ಣತ್ವ ಹೇಳುತ್ತೆ, ಮತ್ತು ಪ್ರಮಾಣ ಕೊಟ್ಟು ಹೇಳುತ್ತೆ. 5 ಪಾಯಿಂಟ್ ಹೇಳಿರಿ. ಸೊ ನಮ್ಮ ಮತಕ್ಕೆ ಮೇಲೆ ಯಾವ ಮತವೂ ಬರಲ್ಲ ಅಂಬದು ಬಂದು ವೈದಿಕ ಮತ ಬರಲ್ಲ ಅಂತ ತಗೋಬೇಕಾ, ಹೇಗದು? ಹೌದು, ಬ್ರಹ್ಮಸೂತ್ರಗಳಿಗೆ ಭಾಷ್ಯವನ್ನ ಬರದಂತಹ ಮತಗಳು ಏನಿದ್ದಾವೆ ಅದನ್ನೇ ಮತ ಅಂತ ಕರೆಯೋದು ನಾವು.
ಓಕೆ. ಅದು ಮೊದಲು 21 ಮತಗಳು ಬಂದಿತ್ತು. 21 ಮತಾಚಾರ್ಯರು ಬ್ರಹ್ಮಸೂತ್ರಗಳಿಗೆ ಭಾಷ್ಯವನ್ನು ಬರೆದು ವೇದಾರ್ಥ ನಿರ್ಣಯ ಮಾಡಲಿಕ್ಕೆ ಹೊರಟರು. ಅದು ಎಲ್ಲವನ್ನೂ ಖಂಡನೆ ಮಾಡಿ ಬಂದದ್ದು 22ನೇ ಭಾಷ್ಯ, ಮಧ್ವಾಚಾರ್ಯರ ಭಾಷ್ಯ. ಅದರ ನಂತರದಲ್ಲಿ ಮತ್ಯಾರು ಭಾಷ್ಯವನ್ನು ಬರಲಿಲ್ಲ. ಓಕೆ. ಬಟ್ ಈಗ ನಾವು ಜೈನ ಮತ ಬುದ್ಧ ಮತ ಎಲ್ಲ ಖಂಡನೆ ಮಾಡ್ತೇವೆ, ಅದೆಲ್ಲ ಏನು ತಗೋಬೇಕು ನಾವು? ಅದೆಲ್ಲ ಇದರಲ್ಲೇ ಬಂತು. ಅದನ್ನೆಲ್ಲ ಖಂಡನೆ ಮಾಡಿಯೇ ಮುಂದೆ ಬಂದದ್ದು ಇದೆಲ್ಲ. ಸರ್ ಅದು ಬಂದು ಅವರು ಬಂದು ವೇದನೆಲ್ಲ ಒಪ್ಪೋದಿಲ್ಲ, ಅವರೆಲ್ಲ ಬಂದು ವೇದ ಒಪ್ಪೋದಿಲ್ಲ ಅನ್ನೋದೇ ತಪ್ಪು ಅನ್ನೋದು ನಮಗೆ ಅದರಲ್ಲೇ ತೋರಿಸ್ಕೊಟ್ಟಿದ್ದೀವಿ ನಾವು. ಬ್ರಹ್ಮಸೂತ್ರಗಳಿಗೆ ಭಾಷ್ಯ ರಚನೆ ಮಾಡುವಾಗಲೇನೆ ಅಲ್ಲಿ ಅವೈದಿಕ ಮತಗಳ ಖಂಡನೆಯೂ ಬಂದಿದೆ. ಅದರಲ್ಲಿ ವೇದವ್ಯಾಸ ದೇವರೇ ಬ್ರಹ್ಮಸೂತ್ರಗಳಲ್ಲಿ ಬೌದ್ಧ ಮತ ಜೈನ ಮತಗಳನ್ನೆಲ್ಲ ಅವರೇ ಖಂಡನೆ ಮಾಡಿದ್ದಾರೆ. ಅದನ್ನು ಅದರಲ್ಲೇ ತೋರಿಸ್ಕೊಟ್ಟಿದ್ದೀವಿ ನಾವು. ಹಾಗಾಗಿ ಎಲ್ಲ ಮತಗಳು ಖಂಡನೆ ಮಾಡಿದ ಹಾಗೆ ಆಯ್ತು ಅದು. ಅದನ್ನು ಅವರು ಒಪ್ತಾರೆ. ಅದ್ವೈತಿಗಳು ಕೂಡ ಬೌದ್ಧ ಮತ ಜೈನ ಮತಗಳನ್ನು ಅವರು ಖಂಡನೆ ಮಾಡಿದ್ದಾರೆ. ವೇದವನ್ನ ಅವರು ಒಪ್ತಾರೆ, ವೈದಿಕ ಮತ ಅಂತ ಹೇಳ್ಕೊಳ್ತಾರೆ. ಆದರೆ ಆಚಾರ್ಯರು ಅದನ್ನು ತೋರಿಸ್ಕೊಡ್ತಾರೆ, ಅದು ಸುಮ್ಮನೆ ವೈದಿಕ ಮತ ಅಂತ ಹೇಳ್ಕೊಳ್ಳೋದಷ್ಟೇ, ನಿಜವಾದ ವೈದಿಕ ಮತ ಅಲ್ಲ. ಬೌದ್ಧ ಮತಕ್ಕೂ ಅದ್ವೈತ ಮತಕ್ಕೂ ಏನು ವ್ಯತ್ಯಾಸ ಇಲ್ಲ ಅನ್ನೋದನ್ನು ತೋರಿಸ್ಕೊಡ್ತಾರೆ. ಸೊ ಈ ತರ ಈ ಜೀವ ವಿಲಕ್ಷಣವಾದ ಗುಣ ಇದೆ, ನಾವು ಭಾಗವತದಲ್ಲಿ ನೋಡ್ತೇವೆ, ಅವ್ರ ಜೀವ ದೇವರಿಗೆ ಗುಣವೇ ಇಲ್ಲ ಅಂತಾರ. ಸೊ ಆ ತರ ತರ್ಕ ರಸಿಕಾನ ಮುದೆ ಕೊಡೋ ಮಾರಿ ನಾ ಬಂದು ಮಧುಮದನ ಬಂದು ಆಶ್ರಯ ಮಾಡ್ತೇನೆ ಅಂತ ತಗೊಬೇಕು, ಈ ತರ ಅವ್ರು ಮಾತಾಡ್ತಾರೆ. ಯಾರು ಮಾತಾಡ್ತಾರೆ? ಇವರು ಅದ್ವೈತಿ ರೈಟ್, ಅವ್ರಿಗೆ ಗುಣವೇ ಇಲ್ಲ ಅಂತಾರೆ ಜೀವನ. ಈಗ ಧ್ರುವ ಬಂದು 8 ಗುಣ ಇದ್ದ ದೇವ್ರಿಗೆ ಏನ್ ಹೇಳ್ತಾನ, ಅವರು ಬಂದು ಎಲ್ಲ ಇಲ್ಲ ಅಂತ ಹೇಳ್ತಾರೆ. ರೈಟ್, ಹೋದ ಶ್ಲೋಕ ಕೂಡ ನಾವು ನೋಡಿದ್ವಿ. ಹೌದು, ಇದೆಲ್ಲ ವಿಚಾರ ಮಾಡಿದ್ರೆ ಭಗವಂತನಲ್ಲಿ ಅನಂತ ಗುಣಗಳಿವೆ ಅಂತ ಗೊತ್ತಾಗ್ತದೆ. ಆದರೆ ಅದ್ವೈತ ಮತ ಹೇಳ್ತದೆ ಭಗವಂತನಲ್ಲಿ ಗುಣ ಇಲ್ಲ ಅಂತ. ಹಾಗಾಗಿ ಅದು ಸರಿ ಇಲ್ಲ ಅನ್ನೋದು ಗೊತ್ತಾಗ್ತದೆ ಅಂತ. ಸೊ ಕನ್ನಡ ಮಾಡಾದ್ರೆ ದ್ವೇಷ ಒಂದು ಇರ್ಕುಡುದು, ಆ ಗುಣ ಇರ್ಕುಡುದು ನೋಡಿರು ನಾವು. ಸೊ ವೈಯಕ್ತಿಕವಾದ ದ್ವೇಷ ಇರಬಾರದು, ಆಗ್ರಹ ದುರಾಗ್ರಹ ಇರಬಾರದು. ದುರಾಗ್ರಹದಿಂದಲೋ ವೈಯಕ್ತಿಕ ದ್ವೇಷದಿಂದಲೋ ಮಾಡಬಾರದು. ಯುಕ್ತಿಯುಕ್ತವಾಗಿ ವಿಚಾರ ಮಾಡಬೇಕು. ಸೈದ್ಧಾಂತಿಕವಾದ ವಿರೋಧ ಅದು ಭೂಷಣವೇ. ಗುರುಗಳೇ, 21 ಮತದೊಳಗೆ ಈ ಮುಸ್ಲಿಂ ಮತ, ಕ್ರಿಶ್ಚಿಯಾನಿಟಿ ಇದೆಲ್ಲ ಬರೋದಿಲ್ಲ ಅಲ್ವಾ? ಅದೆಲ್ಲ ಒಂದು ಕೆಲವು ವಾಕ್ಯಗಳನ್ನ ವಿಚಾರ ಮಾಡಿದಾಗ ಅದು ಅದರಲ್ಲಿ ಬಂದುಬಿಡತ್ತೆ. 2ನೇ ಅಧ್ಯಾಯದಲ್ಲಿ ಎಲ್ಲ ಮತಗಳ ಖಂಡನೆಯನ್ನ ಮಾಡುವ ಪ್ರಸಂಗದಲ್ಲಿ ಆಚಾರ್ಯರು ಅದನ್ನು ಹೇಳುತ್ತಾರೆ. ಏತೇನ ಆಧುನಿಕ ಮತಗಳು ಇದುವರೆಗೂ ನಾ ಇಷ್ಟೆಲ್ಲ ಹೇಳಿ ಖಂಡನೆ ಮಾಡಿದ್ರಿಂದ ಇತ್ತೀಚೆಗೆ ಬಂದ ಆಧುನಿಕವಾದ ಮತಗಳೇನಿದ್ದಾವೆ ಆ ಮತಗಳು ಕೂಡ ಖಂಡಿತ ಪ್ರಾಯ, ಎಲ್ಲವೂ ಖಂಡನೆ ಮಾಡಿದ ಹಾಗೆ ಆಯ್ತು ಅಂತ. ಯಾಕೆಂದ್ರೆ ಅದರೊಳಗೆ ಅಂತ ವಿಷಯಗಳು ಕೆಲವು ಸೇರ್ಕೊಂಡಿರ್ತದೆ. ಹಾಗಾಗಿ ಅದನ್ನ ವಿಚಾರ ಮಾಡಿದ್ರೆ ಟೋಟಲಿ ಅವರು ಇದೇ ಒಪ್ಪದಂಗಾಯ್ತು ಅಂತ. ಯಾಕಂದ್ರೆ ಮಧ್ವಚೀಲವನ್ನು ನೋಡ್ತು ಆಚಾರ್ಯರು ಪ್ರಯಾಣ ಮಾಡೋ ಕಾಲದಲ್ಲೂ ಯಾತ್ರೆಯಲ್ಲಿ ಮಿಲೇಚ್ಛರಾಜನ ನೋಡಿದ್ರು, ಆ ಒಂದ್ ಜೊತೆ ಆ ಭಾಷೆಯಲ್ಲಿ ಮಾತಾಡಿದ್ರು ಅಂತೆಲ್ಲ ಕೇಳ್ತೇವಲ್ಲ, ಅದಕ್ಕೆ ಕೇಳಿದೆ ನಾನು. ಅವನ ಭಾಷೆಯಲ್ಲಿ ಮಾತಾಡಿದ ಕೂಡಲೇನೆ ಅವನ ಮತ ಒಪ್ಪಿಕೊಂಡ್ರು ಅಂತ ಅರ್ಥ ಅಲ್ಲ. ಅಲ್ಲಲ್ಲ, ಅದು ಸರಿ, ಅದು ಸರಿ, ಅದು ಸರಿ. ಇಲ್ಲ, ಅವನು ಖಂಡನೆ ಮಾಡಿದಾರಂತ. ಸೈದ್ಧಾಂತಿಕವಾಗಿ ವಿಚಾರ ಮಾಡುವಾಗ ಎಲ್ಲ ಮತಗಳನ್ನು ಖಂಡನೆ ಮಾಡಿದ್ದಾರೆ. ಅವರ ಸಿದ್ಧಾಂತವನ್ನೆಲ್ಲ ಖಂಡನೆ ಮಾಡಿದ್ದಾರೆ. ಆದರೆ ಲೌಕಿಕ ವ್ಯವಹಾರದಲ್ಲಿ ಅವನ ಜೊತೆಗೆ ವ್ಯವಹಾರ ಮಾಡಿದ್ರೆ, ಯಾಕೆಂದ್ರೆ ಅವನೊಬ್ಬ ದೇಶದ ದೊರೆ ಆಗಿದ್ದ, ರಾಜ ಆಗಿದ್ದ. ಆಪತ್ಕಾಲದಲ್ಲಿ ಹೇಗೆ ನಡ್ಕೊಳ್ಬೇಕು ಅನ್ನೋದನ್ನ ತೋರಿಸ್ಲಿಕ್ಕೆ ಆಚಾರ್ಯರು ಏನ್ ಮಾಡಿದ್ರು, ಆ ದೇಶದ ರಾಜನ ಜೊತೆಗೆ ಮಾತಾಡಿ ಅವರ ಮನಸ್ಸನ್ನ ಒಲಿಸಿ ಅವನ ಆ ಆಚಾರ್ಯರಿಗೆ ಅಂತರ್ನಿಯಾಮಕತ್ವ ಇದೆ ಅನ್ನೋದನ್ನ ತೋರಿಸಿಕೊಟ್ರು.
ಅವನ ಹಾ, ಹಾ. ಮನಃಪರಿಣಾಮ ಮಾಡಿ, ಅವನ ಭಾಷೆಯಲ್ಲೇ ಹಾ, ಹಾ. ಮಾತಾಡಿ, ಅವನ ಮನಃಪರಿಣಾಮ ಮಾಡಿ ಅವನಿಂದಲೂ ಸತ್ಕೃತರಾದರು ಅಂತ. ಹಾ. ಬಟ್ ಈ ಈ ಕ್ರಿಶ್ಚಿಯನ್ ಮತ ಮತ್ತು ಈ ಮುಸ್ಲಿಂ ಮತ ಅಂಬದು ಬಂದು ಈಗ ತಾನೇ ಒಂದು 2000 ವರ್ಷಕ್ಕೆ ಮುಂಚೆ ಬಂತ. ಅದಕ್ಕೆ ಹೇಳಿದ್ದು, ಅದಕ್ಕೆ ಆಧುನಿಕ ಮತಗಳು ಆಧುನಿಕ. ಆ ಮತಗಳನ್ನೆಲ್ಲವನ್ನು ಖಂಡನೆ ಮಾಡಿದ ಹಾಗೆ ಆಗತ್ತೆ ಇದರಿಂದ ಅಂತ ಆಚಾರ್ಯ ಮೊದಲೇ ದೂರದೃಷ್ಟಿಯಿಂದ ಅವುಗಳನ್ನ ಹೇಳಿದ್ರು. ಅದು ನಮ್ಗೆ ವಿಚಾರ ಮಾಡಿದ್ರೆ ಗೊತ್ತಾಗ್ಬಿಡ್ತದೆ. ಆ ಶಾಸ್ತ್ರಗಳ ವಿಚಾರ ಮಾಡಿದಾಗ ಈಗ ಅವ್ರು ಏನ್ ಹೇಳ್ತಾರಲ್ಲ ಅದು ಅದ್ರೊಳಗೆ ಬಂದಂಗೆನೆ. ಚೈತ್ಯ ವಂದನ ಮೊದಲಾದವುಗಳು ಅಂದ್ರೆ ಗೋಡೆಗೆ ನಮಸ್ಕಾರ ಮಾಡೋದು, ಈ ತರದ್ದೆಲ್ಲ ಅಲ್ಲಿ ಹೇಳ್ತಾರೆ. ಸೊ ಈ ತ್ರಿವಿಕ್ರಮಣಾಚಾರ್ಯ ಬಂದು ಮೊದಲು ಅದ್ವೈತಿ ಮತಕ್ಕಿದ್ದು, ಆಮೇಲೆ ನಮ್ಮ ಮತಕ್ಕೆ ಬಂದ್ರು. ಆ ತರ ಬಂದವ್ರನ್ನ ನಾವು ಬಂದು ಆಶ್ರಯ ಮಾಡುವಂತ, ರೈಟ್? ಮತ ಮಾತ್ರ ವ್ಯತ್ಯಾಸ ಅಷ್ಟೇ, ಅಲ್ಲಿ ವರ್ಣ ವ್ಯತ್ಯಾಸ ಆಗಿಲ್ಲ. ಅವರು ಬ್ರಾಹ್ಮಣರೇ, ಆದ್ರೆ ಅವರಿಗೆ ಗೊತ್ತಿರ್ಲಿಲ್ಲ ಮತ ಹೇಗೆ ಯಾವುದನ್ನ ಅನುಸರಣೆ ಮಾಡಬೇಕು, ನಿಜವಾದ ವೇದದ ಅಭಿಪ್ರಾಯ ಏನು ಅಂತ ಗೊತ್ತಿಲ್ಲದೆ ಪಾರಂಪರಿಕವಾಗಿ ಬಂದಂತಹ ಅದ್ವೈತ ಮತವನ್ನ ಅಂಗೀಕಾರ ಮಾಡಿಬಿಟ್ಟಿದ್ರು ಅಷ್ಟೇ. ನಿಜವಾದ ಅಭಿಪ್ರಾಯ ಗೊತ್ತಾದ ಕೂಡಲೇ ಅವ್ರ ವ್ಯತ್ಯಾಸ ಆಯ್ತು, ಮತವನ್ನ ವ್ಯತ್ಯಾಸ ಮಾಡಿಕೊಂಡ್ರು. ಜಾತಿ ವ್ಯತ್ಯಾಸ ಆಗಿದ್ದಲ್ಲ. ವರ್ಣಾಂತರ ಅಲ್ಲ. ವರ್ಣಾಂತರ ಅನ್ನೋದು ಶಾಸ್ತ್ರ ಬಾಹಿರ, ವರ್ಣಾಂತರ ಮಾಡಿದ್ದಲ್ಲ. ವರ್ಣಾಂತರ ಮಾಡಕ್ಕೂ ಮುಡಿಲ್ಲ, ರೈಟ್? ಸ್ವರೂಪಭೂತ ಇಲ್ಲ ಮಾತು. ಅಲ್ಲಲ್ಲ, ಈಗ ಈಗಲೂ ಕೂಡ ಸ್ವರೂಪದಲ್ಲಿರೋ ವರ್ಣ ಬೇರೆ. ಈಗ ನಾವು ಒಂದ್ ವೇಳೆ ಬ್ರಾಹ್ಮಣರಾಗಿ ಹುಟ್ಟಿಯೋ ಅಥವಾ ಶೂದ್ರರಾಗಿ ಹುಟ್ಟಿದವರು ಬ್ರಾಹ್ಮಣರಾಗೋದು, ಬ್ರಾಹ್ಮಣರಾಗಿ ಹುಟ್ಟಿದವರು ಶೂದ್ರರಾಗೋದು, ಈ ತರ ಇದು ವರ್ಣ ವ್ಯತ್ಯಾಸ ಮಾಡ್ಕೊಳ್ಳೋದಿದಲ್ಲ, ಇದು ಶಾಸ್ತ್ರದಲ್ಲಿ ವಿರುದ್ಧ. ಬ್ರಾಹ್ಮಣ ವರ್ಣದಲ್ಲೇನೆ ನಮ್ಮ ಮತಗಳು ಅಂದ್ರೆ ಮತಗಳನ್ನ ಅಂಗೀಕಾರ ಮಾಡೋದು, ಅದ್ವೈತ ಮತ ಇದೆಲ್ಲ ಅದು ಸೈದ್ಧಾಂತಿಕ ಮತಿಭೇದ ಅಷ್ಟೇ. ಆ ಮತಿಭೇದವನ್ನ ವ್ಯತ್ಯಾಸ ಮಾಡ್ಕೊಳ್ಬಹುದು. ಹಾಗಿಟ್ರೆ ಮಹಾಭಾರತದಲ್ಲಿ ಬಂದು ಪರಶುರಾಮರು ಬಂದು 21 ದಾರಿಯ ಬಂದು ಎಲ್ಲಾ ಕ್ಷತ್ರಿಯನ ಕೊಳ್ತಾರಲ್ವಾ, ಆಗ ಬಂದು ಕ್ಷತ್ರಿಯ ಕುಲವೇ ಹೋಗುತ್ತೆ, ರೈಟ್? ಆಗ ಬಂದು ಬ್ರಾಹ್ಮಣನ ಮದುವೆ ಮಾಡ್ಕೊಂಡು ಅವರು ಆ ಒಂದು ಕುಲನ ಬಂದು ಮುಂದೆ ತಗೊಂಡೋಗ್ತಾರೆ. ಅಲ್ಲ, ಅದು ಪದ್ಧತಿ ಇದೆ. ಬ್ರಾಹ್ಮಣರು ಕ್ಷತ್ರಿಯ ಸ್ತ್ರೀಯನ್ನ ವಿವಾಹ ಮಾಡ್ಕೊಳ್ಳೋದು, ಕ್ಷತ್ರಿಯ ಬ್ರಾಹ್ಮಣ ಸ್ತ್ರೀಯನ್ನ ವಿವಾಹ ಮಾಡ್ಕೊಳ್ಳೋದು, ಅದೆಲ್ಲ ಒಂದೊಂದು ಶಾಸ್ತ್ರದಲ್ಲಿ ವಿಹಿತವಾಗಿದೆ. ಅದಕ್ಕೊಂದು ಜಾತಿ ಬೇರೆ ಬರುತ್ತೆ ಅಂತ, ಆ ಜಾತಿ ಹೆಸರೇ ಬೇರಿದೆ. ಅವರಿಬ್ಬರಲ್ಲಿ ಹುಟ್ಟಿದ ಮಕ್ಕಳಿಗೆ ಒಂದು ಜಾತಿನೇ ಬೇರೆ, ಅವಾಂತರ ಜಾತಿಗಳು. ಹಾಗಿದೆ ಅದು. ಅದು ನೋಡಿದ್ರೆ ನಾವು ಈ ಭಾಗವತದಲ್ಲಿ ಕೂಡ 27 ಕ್ಯಾಟಗರಿ ಬರ್ತಲ್ಲ, ನೀವು ಎರಡನೇ ಸಂಘದಲ್ಲಿ ಕೂಡ ನಾವು ನೋಡಿರಿ ನಾವು. ಹೌದು. ಕ್ಷತ್ರಿಯನಿಗೆ ಶೂದ್ರ ಸ್ತ್ರೀ ವಿವಾಹ ಮಾಡ್ಕೊಂಡ್ರೆ ಅವರಿಬ್ಬರಲ್ಲಿ ಹುಟ್ಟಿದ ಮಕ್ಕಳ ಜಾತಿ ಬೇರೆ ಆಗ್ತದೆ, ಹಾಗೆಲ್ಲ ಇದೆ. ರೈಟ್. ಬಟ್ ಅದು ಬಂದು ಬೇರೆ ಇಲ್ಲ ಸರ್. ನಾ ಹೇಳೋದು ಬಂದು ದೇವರೇ ಬಂದು ನೀವು ಬಂದು ಬ್ರಾಹ್ಮಣಲ್ಲಿ ಮದುವೆ ಮಾಡಿಕೊಂಡು ನೀವು ಬಂದು ಕುಲನ ಬಂದು ಮುಂದೆ ತಗೊಂಡು ಹೋಗುವ ಮಾತು ಮಹಾಭಾರತದಲ್ಲಿ ಬರ್ತದೆ ನಿಮಗೆ. ಅವ್ರೊಂದು 21 ತರ ಹೋಳಿ ಎಲ್ಲಾರನ್ನ ಕೊಂದ ಮೇಲೆ ಆ ಕ್ಷತ್ರಿಯ ಜಾತಿ ಇಲ್ಲ, ಆಮೇಲೆ ಬ್ರಾಹ್ಮಣ ಜಾತಿನ ಮದುವೆ ಮಾಡ್ಕೊಂಡು ಮುಂದೆ ಹೋಗುತ್ತೆ ಎಂಬ ಮಾತು ಬರುತ್ತೆ. ನಾ ಕೊಡ್ತಾನೆ ಆ ಕೋಟು. ಬಟ್ ನಮಸ್ಕಾರ. ನಮಸ್ಕಾರ. ಧನ್ಯವಾದಗಳು ಆಚಾರ್ಯ.